ಹಣ ಒಂದು ಪ್ರಬಲ ಶಕ್ತಿಯಾಗಿದೆ. ಹಣದಿಂದ ಮನೆಯನ್ನು ಕಟ್ಟಬಲ್ಲದು, ಆದರೆ ಅದೇ ಹಣದಿಂದ ಮನೆಯಲ್ಲಿರುವಂತಹ ಸಂಬಂಧಗಳು ಮುರಿಯಬಲ್ಲದು. ಸ್ನೇಹವು ಹಣದಿಂದ ಪ್ರಾರಂಭವಾಗಬಹುದು, ಆದರೆ ಅದೇ ಹಣದಿಂದ ಸ್ನೇಹ ಮುರಿಯಬಹುದು. ಹಣವಿದ್ದರೆ ಸೇವೆ ಸಭೆಗಳು ಕಟ್ಟಬಹುದು, ಸೇವೆ ಮಾಡಬಹುದು, ಆದರೆ ಅದೇ ಹಣದ ಆಸೆಯಿಂದ ಸೇವೆ ಮತ್ತು ಸಭೆ ನಾಶಗೊಳ್ಳುತ್ತಿರುವಂಥ ಇವತ್ತಿನ ಸಾಕ್ಷಿಯಾಗಿದೆ. ಹಣವು ಹೇಗೆ ಎಲ್ಲವನ್ನು ನಾಶವನ್ನು ಪಡಿಸುತ್ತದೆ ಎನ್ನುವಂಥ ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ದೇವ ಮಕ್ಕಳಿಗೆ ಪ್ರೈಸ್ ಲಾರ್ಡ್ ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತು ಇದೇ ರೀತಿಯಾದ ಮುಂದೆ ಬರುತ್ತಿರುವಂಥ ವಿಶೇಷಕರವಾದ ವಿಡಿಯೋಗಳನ್ನು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಹಣದಿಂದ ಹೇಗೆ ನಾಶವಾಗುತ್ತದೆ, ಹಣವು ಹೇಗೆ ನಷ್ಟಗೊಳಿಸುತ್ತದೆ? ಯಾಕಂದರೆ ಹಣವಿದ್ದರೆ ಎಲ್ಲವೂ ಲಾಭಕರವಾಗಿರುವಂಥದ್ದಾಗಿದೆ. ಹಣವಿದ್ದರೆ ಎಲ್ಲವೂ ಸಿಗುತ್ತದೆ. ಹಣವಿದ್ದರೆ ಅಂಥ ಐಶ್ವರ್ಯತನದಲ್ಲಿ ನಾವು ಜೀವಿಸಬಹುದು. ಹಣವಿದ್ದರೆ ನಾವು ಈ ಲೋಕದಲ್ಲಿರುವಂಥ ಎಲ್ಲ ಸಂತೋಷ, ಖುಷಿ ನಾವು ಪಡೆದುಕೊಳ್ಳಬಹುದು ಎಂಬುದಾಗಿ ಇವತ್ತಿನ ಕಾಲದಲ್ಲಿ ಅಂದುಕೊಂಡಿರುವಂಥ ಎಲ್ಲ ಲೌಕಿಕವಾಗಿರುವಂಥ ಜನರಿಗೆ ಈ ಒಂದು ವಿಡಿಯೋ ದೇವರ ವಾಕ್ಯದ ಮೂಲಕವಾಗಿ ಬಹಳಷ್ಟು ಆಳವಾಗಿ ಕಣ್ಣುಗಳನ್ನು ತೆರೆಯುವಂಥ ವಿಡಿಯೋ ಆಗಿರುತ್ತದೆ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಸತ್ವೇದದಲ್ಲಿ ಬೈಬಲ್ನಲ್ಲಿ ಹಣದ ಬಗ್ಗೆ 2350ಕ್ಕೂ ಹೆಚ್ಚಿನ ವಚನಗಳಿವೆ. ಯೇಸು ಕ್ರಿಸ್ತನು ನಂಬಿಕೆಗಿಂತ ಈ ಒಂದು ಹಣದ ವಿಷಯಗಳಲ್ಲಿ ಹೆಚ್ಚಾಗಿ ಹೇಳಿರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನಮ್ಮ ಬೈಬಲ್ನಲ್ಲಿ ನೋಡುತ್ತೇವೆ. ಹಣವು ನಾಶ ಮಾಡುವ 5 ಪ್ರಮುಖ ಸಂಬಂಧಗಳು. ಮೊದಲನೇದಾಗಿ ದೇವರ ಸ್ಥಾನ. ಹಣ ದೇವರ ಸ್ಥಾನವನ್ನು ಪಡೆದುಕೊಳ್ಳುವಂಥದ್ದಾಗಿದೆ. ಹಣವನ್ನೇ ನಾವು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಇಟ್ಟಿರುವಾಗ ದೇವರು ಆ ಸ್ಥಾನದಲ್ಲಿರುವುದಿಲ್ಲ, ಆ ಸ್ಥಾನದಲ್ಲಿ ಹಣವು ಇರುವಂಥದ್ದಾಗಿದೆ. ಹಣದಿಂದ ಕುಟುಂಬ ವಿಭಜನೆಯನ್ನು ನೋಡುತ್ತೇವೆ. ಹಣವೇ ಮೂಲವಾದ ಕಾರಣವಾಗಿರುತ್ತದೆ ಕುಟುಂಬ ವಿಭಜನೆ ಒಡೆಯುವುದಕ್ಕೆ. ಮತ್ತು ಹಣದಿಂದ ವಿಶ್ವಾಸ ದ್ರೋಹ, ಹಣದಾಸೆಯು ಆ ಒಂದು ಸಂಬಂಧದಲ್ಲಿ ಯಾವುದೇ ರೀತಿಯಾದ ಸಂಬಂಧದಿಂದ ನೋಡಿಕೊಂಡು ಹೋಗುವಂಥ ಒಂದು ಸಂಬಂಧವಾಗಿಟ್ಟುಕೊಳ್ಳೋಣ ಎನ್ನುವಂಥ ನಿರ್ಧಾರವಿರುವುದಿಲ್ಲ. ಹಣ ದಾಸೆ ಇರುವಾಗ ಅದು ವಿಶ್ವಾಸ ದ್ರೋಹ ಮಾಡುವಂಥದ್ದು ಮೂಲ ಕಾರಣವಾಗಿದೆ. ಮತ್ತು ಹಣದಿಂದ ಸಾಲ, ಆ ಸಾಲದ ಸರಪಳಿಯಲ್ಲಿ ಸಿಕ್ಕಿಕೊಳ್ಳುವಂಥ ಈ ಹಣದ ಆಸೆ ಆಗಿರುತ್ತದೆ. ಮತ್ತು ಅದೇ ರೀತಿಯಾಗಿ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಹಣದ ಆಸೆಯಿಂದಲೇ ಆ ಹಣಕ್ಕೋಸ್ಕರವೇ ದಂಪತಿಗಳು ಬಿರುಕು, ಡಿವೋರ್ಸ್ಗಳು, ವಿಭಜನೆಗಳನ್ನು ನಾವು ನೋಡುತ್ತಾ ಇದ್ದೇವೆ. ಮತ್ತೆ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂಥ ವಾಕ್ಯವಾಗಿದೆ, ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನೋ ಧನವನ್ನೋ ಕೂಡ ಸೇವಿಸಲಾರಿರಿ. ಹಣದ ಅತ್ಯಾಸೆ ಮನುಷ್ಯನ ಹೃದಯದಿಂದ ದೇವರನ್ನು ಸಿಂಹಾಸನದಿಂದ ತಳ್ಳಿ ಆ ಹಣವನ್ನೇ ದೇವರನ್ನಾಗಿ ಮಾಡುತ್ತದೆ. ಕೊಲೊಸ್ಸೆ 3:5 ದುರಾಸೆ ವಿಗ್ರಹಾರಾಧನೆಗೆ ಹೋಲಿಕೆ ಮಾಡುವಂಥದ್ದಾಗಿದೆ. ಅಲ್ಲಿ ಪೌಲನು ನೀವು ಎಷ್ಟು ದುರಾಸೆಟ್ಟಿಕೊಳ್ಳುತ್ತೀರೋ ಅದು ಅಷ್ಟು ವಿಗ್ರಹಾರಾಧನೆ ಮಾಡುವುದಕ್ಕೆ ಸಮವಾಗಿದೆ ಎಂಬುದಾಗಿ ಹೇಳಿದ್ದಾನೆ. ಒಂದು ಪ್ರಾಯೋಗಿಕ ಸತ್ಯ, ತಕ್ಕಡಿಯ ತೂಕ. ಇಲ್ಲಿ ನಾವು ಒಂದು ಕಡೆ ಹಣದ ಆಸೆ, ಹಣವನ್ನು ಇಟ್ಟುಕೊಂಡು ಅದಕ್ಕೋಸ್ಕರ ಜೀವನ ಮಾಡುವಂಥದ್ದು ಒಂದು ಕಡೆ, ಮತ್ತು ಇನ್ನೊಂದು ಕಡೆ ನಾವು ನಮ್ಮ ಹೆಂಡತಿ, ಮಕ್ಕಳು, ಸಂಬಂಧಗಳು, ಸಭೆ ಸೇವೆ, ದೇವರು ಎಂಬುದಾಗಿ ಇನ್ನೊಂದು ಕಡೆ ನಾವು ಇಟ್ಟಿದ್ದಾಗ ಇದರಲ್ಲಿ ಕೆಳಗೆ ಹೋಗುವಂಥದ್ದು, ಗೆಲ್ಲುವಂಥದ್ದು ಯಾವುದು? ಹಣವಾಗಿದೆ ಪ್ರಿಯರೇ. ಯಾಕಂದರೆ ಹಣ ನಾವು ಇನ್ನೊಂದು ತಕ್ಕಡಿಯಲ್ಲಿ ಒಂದು ಸಪರೇಟ್ ಆಗಿ ನಾವು ಇಟ್ಟುಕೊಂಡಿದ್ದಾಗ ಇಲ್ಲಿ ಸಂಬಂಧಗಳಿಗೆ ಯಾವುದೇ ರೀತಿಯಾದ ಮೌಲ್ಯಗಳು ನಾವು ಕೊಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಹಣ ಸಂಬಂಧಗಳ ಸ್ಥಾನವನ್ನು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಬರುವಂಥದ್ದಾಗಿದೆ. ನಾವು ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತೇವೆ, ಲಾಭ ನಷ್ಟ, ಎಷ್ಟು ಇವರ ಜೊತೆ ಇದ್ದರೆ ಲಾಭವಾಗುತ್ತದೆ, ಎಷ್ಟು ಇವರ ಜೊತೆ ಇದ್ದರೆ ನಷ್ಟವಾಗುತ್ತದೆ ಎನ್ನುವಂಥ ವಿಷಯಗಳು. ದೇವರಿಲ್ಲದ ಜೀವನದಲ್ಲಿ ಸಂಬಂಧಗಳಿಗೆ ಮೌಲ್ಯ ಇರಲು ಸಾಧ್ಯವಿಲ್ಲ. ನಾವು ಒಂದು ಕಡೆ ಹಣ ತಕ್ಕಡಿಯಲ್ಲಿ, ಇನ್ನೊಂದು ಕಡೆ ದೇವರು, ಸಭೆ, ಮನೆ, ಹೆಂಡತಿ, ಮಕ್ಕಳು, ಸಂಬಂಧಗಳು ಎಲ್ಲವೂ ನಾವು ಇಟ್ಟುಕೊಂಡಿದ್ದಾಗ ಹಣವು ಸಂಪೂರ್ಣವಾಗಿ ಒಂದೇ ತಕ್ಕಡಿಯಲ್ಲಿ ವಿಶೇಷವಾಗಿರುವಾಗ ದೇವರು ನಮ್ಮ ಜೀವನದಲ್ಲಿ ಇರುವುದಿಲ್ಲ. ಯಾಕಂದರೆ
ಆ ಹಣ ದೇವರ ಸ್ಥಾನವನ್ನು ತೆಗೆದುಕೊಂಡಿರುವಂಥದ್ದಾಗಿದೆ. ಹಣದಿಂದ ಆಗುವಂಥ ಜಗಳಗಳು, ಆಸ್ತಿಯ ಜಗಳ, ರಕ್ತ ಸಂಬಂಧಗಳ ಒಡೆದು ಹೋಗುವಂಥ ಸಂಬಂಧಗಳು ಹಣದಿಂದ. ಮೊದಲನೇದಾಗಿ ಯೋಸೇಫನ ಸಹೋದರರು 20 ಬೆಳ್ಳಿ ನಾಣ್ಯಗಳಿಗಾಗಿ ತಮ್ಮ ಸ್ವಂತ ರಕ್ತ ಸಂಬಂಧಿಯನ್ನು ಮಾರಿದರು, ಅಂದರೆ ಯೋಸೇಫನನ್ನು ಮಾರಿದರು. ಮತ್ತು ಅದೇ ರೀತಿಯಾಗಿ ಇವತ್ತಿನ ಸಮಯದಲ್ಲಿ ಸಹೋದರ, ಅಣ್ಣ ತಮ್ಮ, ಅತ್ತೆ ಸೊಸೆ ನಡುವೆ ಆಸ್ತಿ ವಿಭಾಗದ ಕ್ರೋಧ, ಜಗಳ, ಹೊಟ್ಟೆಕಿಚ್ಚು, ಆ ಆಸ್ತಿಗೋಸ್ಕರ, ಹಣಗೋಸ್ಕರ ಆಗುತ್ತಿರುವಂತಹ ಜಗಳಗಳನ್ನು ನಾವು ನೋಡುವಂಥದ್ದಾಗಿದೆ. ಆ ಹಣದ ಆಸೆಯಿಂದ ಅಲ್ಲಿರುವಂಥ ಅಣ್ಣ ತಮ್ಮನ ಸಂಬಂಧಗಳು ಮುರಿದು ಹೋಗುವಂಥದ್ದಾಗಿದೆ. ತಂದೆಯ ತಾಯಿ ಮಕ್ಕಳ ಸಂಬಂಧಗಳನ್ನು ಮುರಿದು ಹೋಗುವಂಥದ್ದಾಗಿದೆ. ಗಂಡ ಹೆಂಡತಿಯ ಸಂಬಂಧಗಳನ್ನು ಮುರಿದು ಹೋಗುವಂಥದ್ದಾಗಿದೆ. ಸಭೆಯಲ್ಲಿರುವಂತಹ ಪ್ರೀತಿ ಈ ಹಣಕ್ಕೋಸ್ಕರ ಮುರಿದು ಹೋಗುತ್ತಿರುವಂಥ ಈ ಒಂದು ಲೋಕದಲ್ಲಿ, ಈಗಿನ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನ. ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದಾನೆ. ಯೇಸು ಕ್ರಿಸ್ತನೇ ಹೇಳಿರುವಂಥ ವಾಕ್ಯವಾಗಿದೆ, ಆತನ ಸ್ವಂತ ನುಡಿಗಳಾಗಿವೆ. ಹಣವು ಜೀವಾಧಾರವಾಗುವುದಿಲ್ಲ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಂಥ ವಾಕ್ಯವಾಗಿದೆ. ಈ ಹಣದ ಆಸೆಯಿಂದಲೇ ಯೇಸು ಕ್ರಿಸ್ತನನ್ನು ಇಸ್ಕರಿಯೋದನು ಏನು ಮಾಡಿದನು? 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಅವನು ಮಾರಿದನು. ಅವನು ವಿಶ್ವಾಸ ದ್ರೋಹವ ಮಾಡಿದನು ಯೇಸು ಕ್ರಿಸ್ತನ ಜೊತೆ. 3.5 ವರ್ಷಗಳ ಒಡನಾಟ, ಜೊತೆಗಿರುವಂಥ ಅನೇಕ ವಾಕ್ಯ, ಅನೇಕ ಅದ್ಭುತಗಳನ್ನು ನೋಡಿರುವಂಥ ಇಸ್ಕರಿಯೋದನು ಈ ಹಣದಾಸೆ ಇರುವುದಕ್ಕೋಸ್ಕರ ಅವನು ತನ್ನ ಸ್ವಂತ ಗುರುವನ್ನು, ಯೇಸು ಕ್ರಿಸ್ತನನ್ನು, ದೇವರನ್ನು 30 ನಾಣ್ಯಗಳಿಗೋಸ್ಕರ ಮಾರಿಬಿಟ್ಟನೆಂಬುದಾಗಿ ನಾವು ಮತ್ತಾಯ 26:14-16 ನಾವು ನೋಡುತ್ತೇವೆ. ಈ ಹಣ ನಾಶಪಡಿಸುವಂಥ ಇನ್ನೊಂದು ಸಾಕ್ಷಿ ರೂಪವಾಗಿ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ನೆರೆ ಹೊರೆಯವರ ಜೀವನದಲ್ಲಿ, ನಮ್ಮ ಸ್ವಂತ ಜೀವನದಲ್ಲಿ ನೋಡುವಂಥ ಒಂದು ಸತ್ಯ ಘಟನೆ ಏನಾಗಿದೆ ಅಂದರೆ ಸಾಲ ಮತ್ತು ಬಡ್ಡಿ. ಈ ಶಾಪದ ಸರಪಳಿ ಎಂಬುದಾಗಿ ನಾವು ಹೇಳುತ್ತೇವೆ. ಸಾಲ ಮಾಡುವಂಥದ್ರಲ್ಲಿ ನಾವು ತೃಪ್ತರಾಗಿದ್ದಾಗ ಅದು ಸಾಲ ನಮ್ಮಿಂದ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸಾಲ ನೀಡುವಾಗ ಮತ್ತು ತೆಗೆದುಕೊಳ್ಳುವಾಗ ಸಂಬಂಧ ಬದಲಾಗುತ್ತದೆ. ಸ್ನೇಹಿತ ಸಾಲಗಾರ ಆಗುತ್ತಾನೆ, ಸಂಬಂಧಿ ಸಾಲಗಾರನ ಒಡೆಯ ಆಗುತ್ತಾನೆ. ಸ್ನೇಹವು ವ್ಯವಹಾರದಲ್ಲಿ ಬದಲಾಗುತ್ತದೆ. ಜ್ಞಾನೋಕ್ತಿ 22:7 ಹೇಳುತ್ತದೆ, ಸಾಲ ತೆಗೆದುಕೊಂಡವನು ಸಾಲ ನೀಡಿದವನಿಗೆ ದಾಸನಾಗಿರುತ್ತಾನೆಂಬುದಾಗಿ. ಅದಕ್ಕೋಸ್ಕರ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿಯೂ ಕೂಡ ಹೇಳುವಂಥದ್ದಾಗಿದೆ, ಪ್ರೀತಿಸುವ ಕರ್ತವ್ಯ ಬಿಟ್ಟು ಯಾರಿಗೂ ಯಾವ ಸಾಲವನ್ನು ಉಳಿಸಬೇಡಿ ಎಂಬುದಾಗಿ. ಈ ಹಣದಾಸೆಯಿಂದ ಹೀಗೆ ನೋಡುತ್ತಿರುವಂಥ ಸತ್ಯ ಬಹಳಷ್ಟು ದುಃಖಕರವಾಗಿರುವಂಥ ಸತ್ಯವಾಗಿದೆ. ಈ ಹಣದಾಸೆಯಿಂದ, ಹಣದಿಂದ ದಂಪತಿಗಳು ವಿಭಜನೆ ಆಗುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಈಗಾಗಲೇ ಕೇಳಿದ್ದೇವೆ. ಆದರೆ ಎಷ್ಟು ದಂಪತಿಗಳು ವಿಭಜನೆ ಆಗುತ್ತಾ ಇದ್ದಾರೆ ಅಂದರೆ ಅರ್ಥ ಡಿವೋರ್ಸ್ ತೆಗೆದುಕೊಳ್ಳುತ್ತಾ ಇದ್ದಾರೆ, ಬೇರೆ ಆಗುತ್ತಾ ಇದ್ದಾರೆ. ಇಡೀ ಲೋಕದಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ 70% ಡಿವೋರ್ಸ್ಗಳು ಈ ಒಂದು ಹಣದ ಆಸೆ ಕುರಿತಾದ ಡಿವೋರ್ಸ್ಗಳಾಗಿ ಎಂಬುದಾಗಿ ನಾವು ನೋಡುತ್ತೇವೆ. ಹಣವೇ ಕಾರಣವಾಗಿದೆ ಅವರ ವಿಭಜನೆಗೆ. ಮತ್ತು ಈ ಹಣವೇ ಕಾರಣವಾಗಿದೆ. ಇನ್ನೊಂದು ದುಃಖಕರವಾದ ವಿಷಯ, ಮಕ್ಕಳು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ, ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಟು ಕೊಡುವುದಕ್ಕೆ ಈ ಹಣದ ಆಸೆಯೇ ಕಾರಣವಾಗಿದೆ. ಈ ಹಣದಿಂದಲೇ ಮಕ್ಕಳಿಗೆ ತಂದೆ ತಾಯಿಗಳ ನಿಮಿತ್ತವಾಗಿ ಪ್ರೀತಿ ಇಲ್ಲ, ತಂದೆ ತಾಯಿಗಳನ್ನು ಸನ್ಮಾನ ಮಾಡುವಂಥದ್ದಿಲ್ಲ. ಈ ಹಣಕ್ಕೋಸ್ಕರವೇ ಮಾತ್ರ. ಅಂದರೆ ಹಣ ತಂದೆ ತಾಯಿಗಳಿಗಿಂತ ಉನ್ನತವಾಗಿದೆ ಅವರ ಜೀವನದಲ್ಲಿ. ಮತ್ತು ಅದೇ ರೀತಿಯಾಗಿ ಈ ಹಣ ಒಂದು ಸಾಲ ತೀರಿಸದ ಕಾರಣವಾಗಿದೆ. ಆ ಒಂದು ಹಣ ಆಸೆ ಇರುವಾಗ ಇನ್ನೊಂದು ತೆಗೆದುಕೊಳ್ಳೋಣ, ಇದು ಬೇಕು ಅದು ಬೇಕೆನ್ನುವಂಥ ವಿಷಯಗಳಲ್ಲಿ ನಾವು ಮುಳುಗಿ ಹೋಗುತ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ಈ ಹಣ ನಮ್ಮ ಜೀವನದಿಂದ ಹೋಗುತ್ತಾ ಇಲ್ಲ. ಹಣ ನಮ್ಮ ಜೀವನದಲ್ಲಿ ನಾಶನಗಳು ತರ್ತಾ ಇದೆ, ನಷ್ಟಗಳು ತರ್ತಾ ಇದೆ. ಅದಕ್ಕೋಸ್ಕರ ಜ್ಞಾನೋಕ್ತಿ 19:4 ಹೇಳುತ್ತದೆ, ಸಂಪತ್ತು ಅನೇಕ ಮಿತ್ರರನ್ನು ತರುತ್ತದೆ, ಆದರೆ ಬಡವನ ಮಿತ್ರನು ಅವನನ್ನು ಬಿಟ್ಟು ದೂರ ಹೋಗುತ್ತಾನೆ ಎಂಬುದಾಗಿ. ಹಣವಿದ್ದಾಗ
ಅನೇಕ ಮಿತ್ರರು ಆಗುತ್ತಾರೆ, ಹೊಸ ಮಿತ್ರರಾಗುತ್ತಾರೆ ನಿನ್ನಲ್ಲಿ ವೈಭವ, ಐಶ್ವರ್ಯತನ, ಹಣ, ಸಿರಿವಂತಿಕೆ ಇದ್ದಾಗ. ಆದರೆ ನೀನು ಬಡವನಾಗಿದ್ದಾಗ ಇದ್ದ ಮಿತ್ರನು ಕೂಡ ನಿನ್ನಿಂದ ದೂರ ಹೋಗುವಂಥವನಾಗಿದ್ದಾನೆ. ಇದು ವಾಕ್ಯದಲ್ಲಿ ಹೇಳಿರುವಂಥ ಸತ್ಯವಾಗಿದೆ ಪ್ರಿಯರೇ. ಇವಾಗಿನ ನಾವು ಎಲ್ಲೋ ಮೂವೀಸ್ಗಳಲ್ಲಿ, ಚಲನಚಿತ್ರಗಳಲ್ಲಿ ನೋಡುತ್ತೇವೆ, ಆ ಹೀರೋ ಈ ಥರ ಹೇಳಿದ್ದಾನೆ, ಈ ಒಂದು ದೊಡ್ಡ ಉದ್ಯಮಿ ಹೇಳಿದ್ದಾನೆ ಎನ್ನುವುದಕ್ಕಿಂತ ನಮ್ಮ ವಾಕ್ಯದಲ್ಲಿ ಉಂಟು. ಹಣವಿದ್ದಾಗ ಎಲ್ಲರೂ ನಿಮ್ಮ ಹತ್ತಿರ ಬರುತ್ತಾರೆ, ಹಣವಿಲ್ಲದಾಗ ಯಾರೂ ಕೂಡ ನಿಮ್ಮ ಹತ್ತಿರವಿರುವುದಿಲ್ಲ. ಅಷ್ಟು ಈ ಹಣ ನಾಶನದ ಗುರುತಾಗಿದೆ, ಅಷ್ಟು ಈ ಹಣದ ಆಸೆ ನಷ್ಟಗಳಿಗೆ ಆಧಾರವಾಗಿದೆ. ಲೋಭ ಮತ್ತು ದಾಂಪತ್ಯ, ಒಡಂಬಡಿಕೆ ವರ್ಸಸ್ ಒಪ್ಪಂದ ಎಂಬುದಾಗಿ. ಅಂದರೆ ಮದುವೆ ಒಡಂಬಡಿಕೆ, ಒಪ್ಪಂದ ಹಣ. ಮದುವೆ ದೇವರ ಪವಿತ್ರ ಒಡಂಬಡಿಕೆ ಆಗಿದೆ. ಆದರೆ ವರದಕ್ಷಿಣೆಯ ನಿರೀಕ್ಷೆ, ಸಂಪಾದನೆಯ ಜಗಳ ಮತ್ತು ಆರ್ಥಿಕ ನಿಯಂತ್ರಣ ಈ ಸಂಬಂಧವನ್ನು ವಿಷವನ್ನಾಗಿ ಮಾಡುತ್ತಿವೆ. ದೇವರ ದೃಷ್ಟಿಯಲ್ಲಿ ಮದುವೆ ಒಂದು ಪವಿತ್ರ ಒಡಂಬಡಿಕೆ ಆಗಿದೆ ಪ್ರಿಯರೇ, ಆದರೆ ಹಣದ ಒಪ್ಪಂದವಲ್ಲ. ನಾವು ಮದುವೆ ಆಗುತ್ತಾ ಇದ್ದೇವೆ, ಹಣಕ್ಕೋಸ್ಕರ ಒಪ್ಪಂದ ಮಾಡಿ, ನೀನು ಇಷ್ಟು ಗಳಿಸ್ತೀನಿ, ನಾನು ಇಷ್ಟು ಗಳಿಸ್ತೇನೆ, ಇಷ್ಟು ನಾವು ಶ್ರೀಮಂತರಾಗಿರುವುದಕ್ಕೋಸ್ಕರ ನೀನು ಮದುವೆಯ ಒಡಂಬಡಿಕೆಯಲ್ಲಿ ಬರ್ತಾ ಇಲ್ಲ. ನೀನು ಮದುವೆ ಒಡಂಬಡಿಕೆಯಲ್ಲಿ ಯಾಕೆ ಬರುತ್ತಾ ಇದ್ದಿ? ಗಂಡ ಹೆಂಡತಿಯಾಗಿ ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕೋಸ್ಕರ. ಅದಕ್ಕೋಸ್ಕರ ಎಫೆಸ 5:25 ಗಂಡಂದರೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ದುರಾಸೆ ಒಂದು ಆತ್ಮೀಯ ರೋಗ. ಬೈಬಲ್ ದುರಾಸೆಯನ್ನು ಕೇವಲ ಮಾನಸಿಕ ದೌರ್ಬಲ್ಯ ಎನ್ನುವುದಿಲ್ಲ, ಅದನ್ನು ವಿಗ್ರಹಾರಾಧನೆ ಎಂದು ಕರೆಯುತ್ತದೆ. ಈ ಆತ್ಮೀಯ ರೋಗವು ಮನಸ್ಸನ್ನು ಕುರುಡಾಗಿಸಿ ಸಂಬಂಧಗಳ ಮೌಲ್ಯ ಕಾಣದಂತೆ ಮಾಡುತ್ತದೆ. ಹಣದಾಸೆಯ ಕುರಿತಾಗಿ ಈ ನಾಶನಗಳು ಮತ್ತು ನಷ್ಟಗಳು ಆಗಿರುವಂಥ ಉದಾಹರಣೆಗಳು ನಮ್ಮ ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಗೆಹಜಿ 2ನೇ ಅರಸ 5ನೇ ಅಧ್ಯಾಯದಲ್ಲಿ ಸೇವಕನ ಸ್ವಾರ್ಥ ನೋಡುತ್ತೇವೆ. ಹಣದ ಆಸೆಯಿಂದ ಸೇವೆ ಮಾಡಿರುವಂಥದ್ದು, ವಿಶ್ವಾಸ ಮತ್ತು ಆರೋಗ್ಯ ಕಳೆದುಕೊಂಡಿರುವಂಥದ್ದು, ಅಂದರೆ ಕುಷ್ಠರೋಗ ಆಗಿರುವಂಥ ಮತ್ತು ನಾಶವಾಗಿರುವಂಥದ್ದನ್ನು. ಅನನೀಯ ಮತ್ತು ಸಫೇರಳ ಅಪೊಸ್ತಲ ಕೃತ್ಯಗಳ 5ನೇ ಅಧ್ಯಾಯದಲ್ಲಿ ದೇವರ ಮುಂದೆ ಮೋಸ, ಸುಳ್ಳು ಹೇಳಿರುವುದಕ್ಕೋಸ್ಕರ ಅವರ ಇಡೀ ಜೀವನವೇ ನಾಶವಾಗಿರುವಂಥದ್ದು ನೋಡುತ್ತೇವೆ. ಅಕಾನ್ ಯೆಹೋಶುವ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಒಬ್ಬನ ದುರಾಸೆ, ಹಣ ಮತ್ತು ಆಭರಣದ ಮೋಹದಿಂದ ಇಡೀ ಕುಟುಂಬವೇ ನಾಶವಾಯಿತು. ಧನವಂತ ಯುವಕ ಮತ್ತಾಯ 19ನೇ ಅಧ್ಯಾಯದಲ್ಲಿ ಆಸ್ತಿ ವ್ಯಾಮೋಹ ಬಡವರಿಗೆ ಕೊಡಲು ನಿರಾಕರಿಸಿ ಕ್ರಿಸ್ತನೊಂದಿಗಿನ ಸಂಬಂಧ ನಾಶ ಮಾಡಿಕೊಂಡಿರುವಂಥದ್ದನ್ನು, ಆ ಯುವಕನು ಬಿಟ್ಟು ಹೋಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಕೊನೆಯದಾಗಿ ಈ ಒಂದು ಹಣದ ಆಸೆಯಿಂದ ಆಗುತ್ತಿರುವಂಥ ಭಯಂಕರವಾಗಿರುವಂಥ ನಷ್ಟ ನಾಶನಗಳು ಇವತ್ತಿನ ಸಮಯದಲ್ಲಿ ಸಭೆಗಳಲ್ಲಿ ಬಂದಿವೆ ಪ್ರಿಯರೇ. ಸಭೆಗಳಲ್ಲಿ ಹಣದಾಸೆ, ಹಣವನ್ನು ನಾವು ಪಡೆದುಕೊಳ್ಳಬೇಕು, ಹಣದಲ್ಲಿ ನಾವು ಬೆಳೆಯಬೇಕು, ಹಣವನ್ನೇ ನಮ್ಮ ಇಡೀ ಜೀವನದ ಆಧಾರ ಮಾಡಿಕೊಳ್ಳಬೇಕು, ಹೇಗೆ ನಾವು ಹಣವನ್ನು ಹೊಡೆದುಕೊಳ್ಳಬೇಕೆನ್ನುವಂಥ ಆಸೆನಿಟ್ಟುಕೊಂಡು ಸಭೆಗಳು ಇವತ್ತಿನ ದಿವಸದಲ್ಲಿ ಒಡೆದು ಹೋಗುತ್ತಾ ಇವೆ. ಆ ಸಭೆಗಳಲ್ಲಿ ದೇವರ ಪ್ರೀತಿ, ದೇವರ ವಾಕ್ಯ, ಆ ದೇವರ ರಕ್ಷಣೆ, ಇವತ್ತಿನ ಸಮಯದಲ್ಲಿ ದೇವರ ಪ್ರಸನ್ನತೆ ಆ ಸಭೆಯಲ್ಲಿ ನಾವು ನೋಡುವಂಥದ್ದು ಅಸಾಧ್ಯವಾಗಿದೆ. ಯಾಕಂದರೆ ಆ ಸಭೆಯನ್ನು ನಡೆಸಿಕೊಂಡು ಹೋಗುತ್ತಿರುವಂಥ ಸಭೆಯ ಮುಖಂಡರೇ ಆ ಒಂದು ಹಣದ ಆಸೆಯಲ್ಲಿ ಬಿದ್ದು ಹೋಗಿ ಅವರು ಮುಖಂಡರಾಗುತ್ತಿರುವಂಥದ್ದು ಹಣಕ್ಕೋಸ್ಕರವೇ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅನೇಕ ಸೇವಕರು ಸೇವೆಗೆ ಬರುವಂಥದ್ದು, ಸೇವೆ ಮಾಡುವಂಥದ್ದೇ ಹಣದ ಆಸೆಗೋಸ್ಕರ. ಹಣವೇ ಅವರ ಜೀವನದ ಮುಖ್ಯ ಮೂಲ ಕಾರಣವಾಗಿದೆ. ಆ ಹಣಕ್ಕೋಸ್ಕರವೇ ಅವರು ಸೇವೆ ಮಾಡುತ್ತಿರ್ತಾರೆ. ಅದಕ್ಕೋಸ್ಕರ ನಾವು ಈಗಾಗಲೇ ಮತ್ತಾಯ 6:24 ನೋಡಿದ್ದೇವೆ. ಯೇಸು ಕ್ರಿಸ್ತನು ಹೇಳಿರುವಂಥ ಸ್ವಂತ ನುಡಿಗಳು, ನೀವು ಹಣವನ್ನು ಮತ್ತು ದೇವರನ್ನು ಒಂದೇ ಸಾರಿ ಸೇವಿಸುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಆ ವಾಕ್ಯ ಇವತ್ತಿನ ಸಮಯದಲ್ಲಿ ನಿಜವಾಗುತ್ತಾ ಇದೆ. ಹೇಗೆ ನಿಜವಾಗುತ್ತಾ ಇದೆ? ಹಣವನ್ನೇ ಮೂಲವನ್ನಿಟ್ಟುಕೊಂಡು ಸೇವೆ ಸಲ್ಲಿಸ್ತಿರುವಾಗ, ದೇವರ ಹೆಸರಿನಲ್ಲಿ ಅನೇಕ ಒಂದು ಬೇರೆ ಬೇರೆ ವಿಧಾನಗಳಿಂದ ಗಳಿಸಿಕೊಳ್ಳುತ್ತಿರುವಾಗ ಈ ಸಭೆಗಳು, ಸೇವಕರು, ಆ ಒಂದು ಸೇವೆ ನಿಲ್ಲುತ್ತಾ ಇಲ್ಲ ಪ್ರಿಯರೇ. ಹಾಳಾಗಿ ಹೋಗುತ್ತಾ ಇದೆ, ನಾಶವಾಗಿ ಹೋಗುತ್ತಾ ಇದೆ. ಕೆಲವು ವರ್ಷಗಳು ನೋಡುತ್ತೇವೆ, ಬಹಳಷ್ಟು ಸುಂದರವಾಗಿ ದೊಡ್ಡದಾಗಿ ಬೆಳೆದಿರುವಂಥದ್ದು ನೋಡುತ್ತೇವೆ. ಆ ಹಣ ಮೂಲ ಕಾರಣವಾಗಿರುವುದಕ್ಕೋಸ್ಕರ ಸೇವೆ ನಿಲ್ಲುತ್ತಾ ಇಲ್ಲ, ಸಭೆ ನಿಲ್ಲುತ್ತಾ ಇಲ್ಲ. ಆ ಸಭೆಯಲ್ಲಿ ದೇವರ ಪ್ರೀತಿ, ಆ ಪ್ರಸನ್ನತೆ ಇವತ್ತಿನ ದಿವಸದಲ್ಲಿ ನಾವು ನೋಡುತ್ತಾ ಇಲ್ಲ. ಒಂದು ವೇಳೆ ನೀವು ಈ ಒಂದು ಮಾತುಗಳನ್ನು, ಈ ಒಂದು ವಾಕ್ಯಗಳನ್ನು ನೀವು ಕೇಳುತ್ತಾ ಇರುವಾಗ, ಇದನ್ನು ನಾವು ಇವತ್ತಿನ ಸಮಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹೌದು,
ಎಂಬುದಾಗಿ ನಿಮಗೆ ಅನಿಸಿದರೆ ಕಮೆಂಟ್ನಲ್ಲಿ ಮಾಡಿರಿ. ಹೌದು, ನಾವು ಈ ಒಂದು ವಿಷಯಗಳು ಇವತ್ತಿನ ಸಮಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ಹಣ ನಮ್ಮ ಸಭೆಗೆ, ನಮ್ಮ ಸೇವೆಗೆ ಹಾಳು ಮಾಡುವಂಥದ್ದು ಬಹಳಷ್ಟು ದೊಡ್ಡದಾದ ಕಾರಣವಾಗಿದೆ ಪ್ರಿಯರೇ. ಇವಾಗ ಕೆಲವರು ನೀವು ಪ್ರಶ್ನೆ ಕೇಳಬಹುದು, ಹೇಗೆ ನೀವು ಬರೀ ಹಣ ನಷ್ಟ ತರುತ್ತದೆ, ಹಣ ನಾಶ ಮಾಡುತ್ತದೆ ಎಂಬುದಾಗಿ. ಹಣದ ಆಸೆ ನಾಶನದಲ್ಲಿ ನಡೆಸುತ್ತದೆ. ಹಣದ ಆಸೆ ನಷ್ಟಗಳು ತರುತ್ತದೆ. ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ಹಣದ ಆಸೆ ಇಟ್ಟುಕೊಳ್ಳಬೇಡ್ರಿ. ಹಣವು ನಮ್ಮ ಜೀವನಕ್ಕೆ ಮುಖ್ಯವಾಗಿದೆ. ಈ ಒಂದು ಲೋಕದಲ್ಲಿ ಜೀವಿಸುವುದಕ್ಕೆ ಹಣವು ಬೇಕು. ಅದಕ್ಕೋಸ್ಕರ ದುಡಿಯುತ್ತೇವೆ, ಸಂಪಾದಿಸುತ್ತೇವೆ. ಅವಶ್ಯಕತೆಗಳು, ನಮ್ಮ ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಮಾತ್ರವೇ ಹೊರತು ಆ ಹಣದಲ್ಲಿಯೇ ಮುಳುಗಿ ಈ ಒಂದು ವಿಷಯಗಳಲ್ಲಿ ಬಿದ್ದು ಹೋಗುವುದಕ್ಕೋಸ್ಕರವಿಲ್ಲ. ಹಣದ ಉತ್ತಮ ಆಡಳಿತಗಾರರಾಗಲು ಈ 5 ಹೆಜ್ಜೆಗಳು. ಹಣವನ್ನು ನಾವು ಹೇಗೆ ಆಡಳಿತವನ್ನು ಮಾಡುವುದಕ್ಕೆ ಸಾಧ್ಯ? 5 ಹೆಜ್ಜೆಗಳಿಂದ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಸಂತೋಷದಿಂದ ಇರಲು ಕಲಿಯಿರಿ. ಫಿಲಿಪ್ಪಿ 4:11-12. ಎಲ್ಲ ಸ್ಥಿತಿಯಲ್ಲೂ ಸಂತೋಷವಾಗಿರ್ರಿ. ಎರಡನೇದಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ. ಮತ್ತಾಯ 6:33. ಮೂರನೇದಾಗಿ, ಸಂತೋಷದಿಂದ ಕೊಡುವ ಮನಸ್ಸು ಬೆಳೆಸಿಕೊಳ್ಳಿ. 2 ಕೊರಿಂಥಿ 9:7. ದೇವರು ಸಂತೋಷದಿಂದ ಕೊಡುವವನನ್ನು ಪ್ರೀತಿಸುತ್ತಾನೆಂಬುದಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ. 4ನೇದಾಗಿ, ದಶಮಾಂಶದ ಮೂಲಕ ಹೃದಯವನ್ನು ಮುಕ್ತ ಮಾಡಿ ಹಗುರ ಮಾಡಿಕೊಳ್ಳಿರಿ. ದಶಮಾಂಶ ಕೊಡುವಂಥವರಾಗಿರಿ. ಕಾಣಿಕೆ ಕೊಡುವಂಥದ್ರಲ್ಲಿ ಸಂತೋಷವನ್ನು ಪಡಿರಿ. ಮಲಾಕಿ 3:10. ಸಂಬಂಧಗಳಿಗಿಂತ ಹಣ ಮೇಲಾಗಿದೆ, ಮಿಗಿಲಾಗಿದೆ ಎಂಬುದಾಗಿ ಎಣಿಸಬೇಡಿರಿ, ನಿರ್ಧರಿಸಬೇಡಿರಿ. ಜಗಳದ ಮನಗಿಂತ ನೆಮ್ಮದಿಯ ಮನಸ್ಸು ಇಟ್ಟುಕೊಳ್ಳಿರಿ ಎಂಬುದಾಗಿ. ಈ ಒಂದು 5 ಹೆಜ್ಜೆಗಳು ನಾವು ಪಾಲನೆ ಮಾಡುತ್ತಿರುವಾಗ ಹಣದ ಮೇಲೆ ನಾವು ಆಡಳಿತವನ್ನು ಮಾಡುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯ ಬಹಳಷ್ಟು ಮುಖ್ಯಕರವಾಗಿರುವಂಥದ್ದಾಗಿದೆ ಎಂಬುದಾಗಿ ಪರಿಗಣಿಸಿ ಇದನ್ನು ಹೇಳಿದ್ದೇನೆ. ತಿಳಿದುಕೊಂಡಿರುವಂಥವರು ಸರಿಪಡಿಸಿಕೊಳ್ಳೋಣ, ತಿದ್ದಿಕೊಳ್ಳೋಣ. ಮತ್ತು ಇದನ್ನು ಕೇಳಬೇಕಾಗಿದೆ, ಅನೇಕರು ಕೇಳಬೇಕಾಗಿದೆ. ಅಂಥವರಿಗೆ ಈ ಒಂದು ವಾಕ್ಯಗಳು ನೀವು ಶೇರ್ ಮಾಡಿ, ಅಂದರೆ ವಿಡಿಯೋ ಶೇರ್ ಮಾಡಿರಿ ಮತ್ತು ದೇವರಲ್ಲಿ ಬೆಳೆಸಿರಿ. ಮತ್ತು ಕೊನೆಯದಾಗಿ ಒಂದು ವಿಶೇಷವಾದ ಸೂಚನೆ ತಮಗೆ ತಿಳಿಸುವಂಥವನಾಗಿದ್ದೇನೆ. ನಮ್ಮ ಸೇವೆಗೆ ನಿಮ್ಮ ಪ್ರೋತ್ಸಾಹ ಬೆಂಬಲವೂ ಇರಲಿ. ಇವಾಗಲೇ ನೀವು ನೋಡಿ ತೋರಿಸ್ತಿರುವಂತಹ ಪ್ರೋತ್ಸಾಹ ಬೆಂಬಲಕ್ಕೋಸ್ಕರ ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ಹೊಸಬರು ನೋಡ್ತಿರುವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಇನ್ನೊಬ್ಬರಿಗೆ ಕಳಿಸಿರಿ, ಸೇವೆ ಪ್ರೋತ್ಸಾಹ ಬೆಂಬಲ ನೀಡಿರಿ. ಇನ್ನೂ ಹೆಚ್ಚಾಗಿ ನಮ್ಮ ಸೇವೆಗೆ ನೀವು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕೆಂಬುದಾಗಿ ನೀವು ಅಂದುಕೊಂಡಿದ್ದಾಗ ಒಂದು ಕಾಣಿಕೆ ರೂಪವಾಗಿ ನೀವು ಕಳಿಸುವಂಥ ಎಷ್ಟೇ ಹಣ ಕಾಣಿಕೆ ಆಗಿರಲಿ ನೀವು ನಮ್ಮ ಸೇವೆಗೆ ಕಳಿಸಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ UPI ID ಇರುವಂಥದ್ದು ಆಗಿದೆ. ಅದರಿಂದ ನೀವು ನಮ್ಮ ಸೇವೆಗೆ ಹಣದ ಮೂಲಕವಾಗಿ ಬೆಂಬಲಿಸಬಹುದು, ಕಾಣಿಕೆ ರೂಪವಾಗಿ ಪ್ರೋತ್ಸಾಹಿಸಬಹುದು. ಅದಕ್ಕೋಸ್ಕರ ನಿಮಗೆ ಇಷ್ಟವಿದ್ದರೆ ಮಾತ್ರ, ಇನ್ನು ಹೆಚ್ಚಾಗಿ ನಾನು ಈ ಒಂದು ಸೇವೆಗೆ ಪ್ರೋತ್ಸಾಹಿಸುತ್ತೇನೆ ಎಂಬುದಾಗಿ ನೀವು ಅಂದುಕೊಂಡಿದ್ದರೆ ಮಾತ್ರ ನೀವು ಪ್ರೋತ್ಸಾಹಿಸಿರಿ, ಬೆಂಬಲಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಇದೇ ರೀತಿಯಾಗಿ ಮತ್ತೊಂದು ವಿಶೇಷಕರವಾದ ಮುಂದಿನ ಸತ್ಯವೇದದ ಅಧ್ಯಯನದಲ್ಲಿ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಜೈ ಕ್ರಿಸ್ತ್. ಆಮೆನ್.